23rd ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಐಡೆಂಟಿಫೈ ದ ಇಂಪಾಸಿಬಲ್ ಇವೆಂಟ್ ಇನ್ ದ ಫಾಲೋಯಿಂಗ್ ಅಂಡ್ ರೈಟ್ ದ ಪ್ರಾಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಇವೆಂಟ್. ಓಕೆ, ಇವ್ರು ಎರಡು ಇವೆಂಟ್ ಅಲ್ಲಿ ಯಾವ್ದು ಇಂಪಾಸಿಬಲ್ ಇವೆಂಟ್ ನೋಡ್ರಿ. ಅವ್ರು ಇವೆಂಟ್ ಏನ್ ಕೊಟ್ಟಿದ್ದಾರೆ, ಗೆಟ್ಟಿಂಗ್ ಬೋತ್ ಹೆಡ್ ಅಂಡ್ ಟೇಲ್ ವೆನ್ ಎ ಫೇರ್ ಕಾಯಿನ್ ಇಸ್ ಟಾಸ್ಡ್ ಅಗೇನ್. ಅವ್ರು ಏನ್ ಹೇಳ್ತಾರೆ, ಒಂದು ಟಾಸ್ ಆದಾಗ ಹೆಡ್ ಟೈಲ್ ಒಂದೇ ಟೈಮ್ ಬೀಳುತ್ತಾ, ಹೆಡ್ ಅಂಡ್ ಟೇಲ್ ಅಂದ್ರೆ ಒಂದೇ ಟೈಮ್ ಅಲ್ಲಿ ಬೀಳುತ್ತಾ, ಬೀಳಲ್ಲ. ಸೊ ಇದು ಬಂದ್ಬಿಟ್ಟು ಇಂಪಾಸಿಬಲ್ ಇವೆಂಟ್. ಇವೆಂಟ್ ಬಿ ಏನಿದೆ, ಗೆಟ್ಟಿಂಗ್ ಹೆಡ್ ಆರ್ ಟೇಲ್. ಒಂದ್ ಟಾಸ್ ಹಾಕಿದಾಗ ಏನಾಗುತ್ತೆ, ಹೆಡ್ ಅನ್ನ ಬೀಳುತ್ತೆ ಇಲ್ಲ ಟೇಲ್ ಅನ್ನ ಬೀಳುತ್ತೆ. ಅವ್ರು ಆರ್ ಕೊಟ್ರೆ ಅದು ಪಾಸಿಬಲ್ ಇವೆಂಟ್, ಐಂಡ್ ಕೊಟ್ರೆ ಹೆಡ್ ಅಂಡ್ ಟೇಲ್ ಒಂದೇ ಟೈಮ್ ಬೀಳಲ್ಲ. ಸೊ ಇದು ಬಂದ್ಬಿಟ್ಟು ಇಂಪಾಸಿಬಲ್ ಇವೆಂಟ್. ಓಕೆ, ಸೊ ಇವೆಂಟ್ ಎ ಬಂದ್ಬಿಟ್ಟು ಇಂಪಾಸಿಬಲ್ ಇವೆಂಟ್. ಓಕೆ, ಆಮೇಲೆ ನೆಕ್ಸ್ಟ್ ಏನ್ ಕೇಳಿದಾರೆ ಅವರು, ರೈಟ್ ದ ಪ್ರಾಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಇವೆಂಟ್. ಪ್ರಾಬಬಿಲಿಟಿ, ಇದ್ರ ಪ್ರಾಬಬಿಲಿಟಿ ಏನಿರ್ತದೆ, ಇದ್ರ ಪ್ರಾಬಬಿಲಿಟಿ ಬಂದ್ಬಿಟ್ಟು 0 ಇರುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಇವೆಂಟ್ ಬಂದ್ಬಿಟ್ಟು ಏನು, 0. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ 1 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.